ಈ ಬಿಸಿಲಿನ ಬೇಗೆಯಿಂದ ನಮ್ಮ ದೇಹವನ್ನು ತಂಪಾಗಿಡಲಿಕ್ಕೆ ನಾವು ನಾನಾ ರೀತಿಯ ಪಾನೀಯಗಳ ಮೊರೆ ಹೋಗ್ತೇವೆ. ಆದರೆ ಈ ಪ್ರಕೃತಿಯೇ ನಮ್ಮ ಆರೋಗ್ಯವನ್ನು, ನಮ್ಮ ದೇಹವನ್ನು ತಂಪಾಗಿಡಲಿಕ್ಕೆ ಒಂದು ಆಹಾರವನ್ನು ನೀಡಿದೆ. ಅದೇ ಈ ಮುಳ್ಳು ಸೌತೆಕಾಯಿ. ಈ ಮುಳ್ಳು ಸೌತೆಕಾಯಿ ಕೇವಲ ತಿನ್ನಲಿಕ್ಕೆ ರುಚಿ ಮಾತ್ರ ಅಲ್ಲ, ನಮ್ಮ ದೇಹವನ್ನು, ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ. ಸಾಮಾನ್ಯ ಆರೋಗ್ಯ ಸಮಸ್ಯೆಯಿಂದ ಹಿಡಿದು ಗಂಭೀರವಾದಂತಹ ಆರೋಗ್ಯ ಸಮಸ್ಯೆಗಳಿಗೆ ಈ ಒಂದು ಮುಳ್ಳು ಸೌತೆಕಾಯಿ ರಾಮಬಾಣ. ಇದು ಕೇವಲ ತರಕಾರಿ ಮಾತ್ರ ಅಲ್ಲ, ನಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ಪ್ರಕೃತಿ ನೀಡಿದಂಥ ಒಂದು ವರದಾನ. ಈ ಮುಳ್ಳು ಸೌತೆಕಾಯಿ ನಮ್ಮ ದೇಹವನ್ನು ತಂಪಾಗಿಡುತ್ತೆ, ಆರೋಗ್ಯವನ್ನು ಕಾಪಾಡುತ್ತೆ, ನಮ್ಮ ದೇಹದಲ್ಲಿ ನೀರಿನ ಕೊರತೆಯನ್ನು ನೀಗಿಸುತ್ತೆ. ಹಾಗೆಯೇ ನಮ್ಮ ಚರ್ಮದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ. ಆದರೆ ಈ ಒಂದು ಮುಳ್ಳು ಸೌತೆಕಾಯನ್ನು ತಿನ್ನಲಿಕ್ಕೆ ಒಂದು ಕ್ರಮ ಅಂತ ಇದೆ. ನಾವು ಸರಿಯಾದ ಕ್ರಮದಲ್ಲಿ ಈ ಮುಳ್ಳು ಸೌತೆಯನ್ನು ತಿಂದಿದ್ದೇ ಹೌದಾದರೆ ಇದು ನಮ್ಮ ಆರೋಗ್ಯಕ್ಕೆ ಒಂದು ಔಷಧಿ ಆಗೋದಂತೂ ಗ್ಯಾರಂಟಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಈ ಮುಳ್ಳು ಸೌತೆಕಾಯಿ ನಮ್ಮ ಆರೋಗ್ಯಕ್ಕೆ ಯಾಕೆ ಒಳ್ಳೆಯದು, ಇದನ್ನು ನಾವು ಯಾವ ರೀತಿ ತಿನ್ನಬೇಕು, ಇದನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಲಾಭಗಳಿವೆ, ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ನಿಮ್ಮಲ್ಲಿ ಭಾಳಷ್ಟು ಜನ ಗಮನಿಸಿರ್ಲಿಕ್ಕಿಲ್ಲ, ನಾವು ಬಿರಿಯಾನಿ ಎಲ್ಲ ಮಾಡಿದಾಗ ಅಥವಾ ಪಲಾವ್ ಮಾಡಿದಾಗ ಹೆಚ್ಚಾಗಿ ಮೊಸರು ಬಜ್ಜಿ ಅಂತ ಮಾಡ್ತೀವಿ. ಮೊಸರು ಜೊತೆ ಈ ಒಂದು ಮುಳ್ಳು ಸೌತೆಕಾಯನ್ನು ಸಣ್ಣದಾಗಿ ಹೆಚ್ಚಿ ಇದಕ್ಕೆ ಮೆಣಸೆಲ್ಲ ಹಾಕಿ ಒಂದು ಮೊಸರು ಬಜ್ಜಿ ಅಂತ ಹೇಳಿ ಮಾಡಿ ಅದ್ರ ಜೊತೆ ಹಾಕಿ ತಿಂತೀವಿ. ಬಿರಿಯಾನಿ ಜೊತೆ ಈ ಒಂದು ಮುಳ್ಳು ಸೌತೆಕಾಯಿಯ ಮೊಸರು ಬಜ್ಜಿ ಯಾಕೆ ಬೇಕು? ಅಥವಾ ಇನ್ನೂ ಕೆಲವರು ಅಭ್ಯಾಸ ಇರುತ್ತೆ, ಯಾವುದೇ ಒಂದು ಆಹಾರ ಸೇವನೆ ಮಾಡೋದಕ್ಕಿಂತ ಮುಂಚೆ ಅಥವಾ ಆಹಾರ ಸೇವನೆ ಮಾಡಿದ ನಂತರ ಸಲಾಡ್ನ ತಿಂತಾರೆ. ಅದರಲ್ಲಿ ಮುಖ್ಯವಾಗಿ ಈ ಒಂದು ಮುಳ್ಳು ಸೌತೆಕಾಯಿ ಇದ್ದೇ ಇರುತ್ತೆ. ಆಹಾರ ಸೇವನೆ ಮಾಡೋದಕ್ಕಿಂತ ಮುಂಚೆ ಈ ಒಂದು ಮುಳ್ಳು ಸೌತೆಕಾಯಿಯನ್ನು ನಾವು ಹಸಿಯಾಗಿ ತಿನ್ನೋದ್ರಿಂದ ಜೀರ್ಣಕ್ರಿಯೆಯನ್ನು ಸುಧಾರಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ನಮ್ಮ ಹೊಟ್ಟೆಯ ಆರೋಗ್ಯವನ್ನು ಕಾಪಾಡಲಿಕ್ಕೆ ಇದು ಬಹಳಷ್ಟು ಸಹಾಯ ಮಾಡುತ್ತೆ. ಹಾಗೆ ನಾವು ಚಿಕನ್ ತಿಂದಾಗ ನಮ್ಮ ದೇಹ ಉಷ್ಣ ಆಗುತ್ತೆ ಅಥವಾ ನಮ್ಮ ದೇಹ ಹೀಟ್ ಆಗುತ್ತೆ. ಕೆಲವರು ಹೇಳೋದನ್ನ ಕೇಳಿರ್ಬೋದು, ನಾನು ನಿನ್ನೆ ಚಿಕನ್ ತಿಂದೆ, ಇವತ್ತು ನನ್ನ ಬಾಡಿ ತುಂಬ ಹೀಟ್ ಆಗಿದೆ ಅಂತ ಹೇಳಿ ಸರಿಯಾಗಿ ನೀರು ಕುಡಿತಾರೆ ಅಥವಾ ತಂಪು ಪಾನೀಯಗಳನ್ನು ಕುಡಿತಾರೆ. ಒಂದು ನೆನಪಿರಲಿ ಸ್ನೇಹಿತರೆ, ನಮ್ಮ ಬಾಡಿ ಹೀಟ್ ಆದಾಗ ನಾವು ಕೋಲ್ಡ್ ವಾಟರ್ನ ಕುಡಿಯುವಂಥದ್ದಾಗಲಿ ಅಥವಾ ಹೊರಗಡೆ ಸಿಗುವಂತಹ ರೆಡಿಮೇಡ್ ಪಾನೀಯಗಳನ್ನು ನಾವು ಕುಡಿಯೋದಾಗಲಿ, ಇದು ನಿಮಗೆ ಆ ಕ್ಷಣದಲ್ಲಿ ತಂಪಾಗುತ್ತೆ ಹೊರತು ಆನಂತರ ನಮ್ಮ ದೇಹ ಹೀಟ್ ಆಗುತ್ತೆ. ಜೊತೆಗೆ ನಮ್ಮ ದೇಹದಲ್ಲಿರುವಂತಹ ಕೊಬ್ಬಿನ ಅಂಶ ಜಾಸ್ತಿ ಆಗುತ್ತೆ. ಹಾಗಾಗಿ ದಯವಿಟ್ಟು ತಂಪು ಪಾನೀಯಗಳನ್ನು ಕುಡಿಲಿಕ್ಕೆ ಹೋಗಬೇಡಿ. ನೀವು ಮನೆಯಲ್ಲೇ ಮಾಡಿ ಅದನ್ನ ಕುಡೀರಿ, ನಿಮ್ಮ ಆರೋಗ್ಯ ಕಾಪಾಡುತ್ತೆ. ಓಕೆ, ನಾವು ಇವತ್ತು ಈ ಒಂದು ಮುಳ್ಳು ಸೌತೆ ಬಗ್ಗೆ ಮಾತಾಡೋಣ. ಮುಳ್ಳು ಸೌತೆಕಾಯಿಯಲ್ಲಿ ಸುಮಾರು 95% ನೀರಿರುತ್ತೆ. ಇದು ವಿಟಮಿನ್ ಸಿ, ವಿಟಮಿನ್ ಕೆ, ಪೊಟ್ಯಾಷಿಯಂ, ಫೈಬರ್ನಂತಹ ಅತ್ಯುತ್ತಮ ಪೋಷಕಾಂಶಗಳ ಮೂಲವನ್ನು ಹೊಂದಿದೆ. ಈ ಎಲ್ಲ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಬಹಳ ಉಪಯುಕ್ತವಾದದ್ದು. ಸೌತೆಕಾಯಿಯಲ್ಲಿ ಯಥೇಚ್ಛವಾದಂತಹ ನೀರಿರುವ ಕಾರಣ ಇದು ನಮ್ಮ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಈ ಬೇಸಿಗೆಯಲ್ಲಿ ವಿಪರೀತವಾದಂತಹ ದಾಹ ಆಗೋದು ಸಾಮಾನ್ಯ. ಆದರೆ ಈ ಮುಳ್ಳು ಸೌತೆಕಾಯಿಯನ್ನು ನಾವು ತಿನ್ನೋದ್ರಿಂದ ದಾಹ ಕಡಿಮೆ ಆಗುತ್ತೆ. ಹಾಗೆಯೇ ದೇಹದಲ್ಲಿ ನೀರಿನ ಮಟ್ಟ ಹೆಚ್ಚಿಸಲಿಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ. ಈ ಮುಳ್ಳು ಸೌತೆಕಾಯಿಲಿರುವಂಥ ನೀರಿನ ಅಂಶ ನಮ್ಮ ದೇಹವನ್ನು ಹೈಡ್ರೇಟ್ ಮಾಡಿ ಡಿಹೈಡ್ರೇಷನನ್ನು ತಪ್ಪಿಸುತ್ತೆ. ಮುಳ್ಳು ಸೌತೆಕಾಯಿ ನಮ್ಮ ದೇಹದ ಚರ್ಮಕ್ಕೆ ಬಹಳಷ್ಟು ಒಳ್ಳೆಯದು. ಇದನ್ನು ನಾವು ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ಚರ್ಮದ ಕಳೆ ಹೆಚ್ಚಾಗುತ್ತೆ. ನಾವು ಸೌತೆಕಾಯಿಯನ್ನು ಕಟ್ ಮಾಡಿ ಕಣ್ಣಿನ ಮೇಲೆ ಇಡೋದ್ರಿಂದ ಕಣ್ಣಿನ ಕೆಳಗಡೆ ಇರುವಂತಹ ಕಪ್ಪು ಅಥವಾ ನಾವೇನು ಬ್ಲ್ಯಾಕ್ ಮಾರ್ಕ್ ಅಂತ ಹೇಳ್ತೀವೋ ಅದು ಕಡಿಮೆ ಆಗಲಿಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ. ನೀವು ಗಮನಿಸಿರ್ಬೋದು, ಊಟದ ಜೊತೆ ಬಹಳಷ್ಟು ಜನ ಮುಳ್ಳು ಸೌತೆಕಾಯಿಯನ್ನು ತಿಂತಾರೆ. ಯಾಕೆ ಅಂತಂದರೆ ಇದು ಕಡಿಮೆ ಕ್ಯಾಲೋರಿಯನ್ನು ಹೊಂದಿರುತ್ತೆ. ಇದನ್ನು ತಿನ್ನೋದ್ರಿಂದ ನಮ್ಮ ಹೊಟ್ಟೆ ತುಂಬ ಬೇಗನೆ ತುಂಬಿದಂಥ ಅನುಭವವಾಗುತ್ತೆ. ಹಾಗಾಗಿ ನಮ್ಮ ದೇಹದ ತೂಕವನ್ನು ನಿಯಂತ್ರಣ ಮಾಡಲಿಕ್ಕೆ ಬಹಳಷ್ಟು ಸಹಾಯವನ್ನು ಮಾಡುತ್ತೆ. ಈ ಮುಳ್ಳು ಸೌತೆಕಾಯಿಯಲ್ಲಿ ಯಥೇಚ್ಛವಾದಂತಹ ಫೈಬರ್ನ ಅಂಶ ಇದೆ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ, ಜೊತೆಗೆ ಮಲಬದ್ಧತೆಯನ್ನು ಕಡಿಮೆ ಮಾಡಲಿಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ. ಈ ಮುಳ್ಳು ಸೌತೆಕಾಯಿಯು ಉತ್ಕರ್ಷಣ ನಿರೋಧಕವಾಗಿದೆ. ಇದು ಕ್ಯಾನ್ಸರ್ನಂತಹ ಅಪಾಯಕಾರಿಯಾದಂತಹ ಆರೋಗ್ಯ ಸಮಸ್ಯೆಗಳಿಂದ ನಮ್ಮ ದೇಹವನ್ನು ಕಾಪಾಡಲಿಕ್ಕೆ ನೆರವಾಗುತ್ತೆ. ನಿಯಮಿತವಾಗಿ ಮುಳ್ಳು ಸೌತೆಯ ಸೇವನೆಯಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. 2010ರಲ್ಲಿ ಇಲಿಗಳ ಮೇಲೆ ಈ ಒಂದು ಪ್ರಯೋಗವನ್ನು ಮಾಡಲಾಯಿತು.
ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚಿದ್ದು ಮಧುಮೇಹವನ್ನು ಹೊಂದಿರುವಂತಹ ಇಲಿಗಳಿಗೆ ಈ ಸೌತೆಕಾಯಿಯ ಸಿಪ್ಪೆಯ ಸಾರವನ್ನು ನೀಡಲಾಯಿತು. ಇದು ಇಲಿಗಳ ದೇಹದಲ್ಲಿರುವಂತಹ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಇಳಿಕೆ ಮಾಡಲಿಕ್ಕೆ ಕಾರಣವಾಯಿತು ಅಂತ ಹೇಳಲಾಗುತ್ತೆ. ಈ ಒಂದು ಮುಳ್ಳು ಸೌತೆಕಾಯಿಯನ್ನು ಯಾವ ರೂಪದಲ್ಲಿ ನಾವು ಸೇವನೆ ಮಾಡಬಹುದು? ಹೆಚ್ಚಾಗಿ ಸಲಾಡ್ ರೂಪದಲ್ಲಿ, ಅಥವಾ ನೀವು ಈ ಮುಳ್ಳು ಸೌತೆಕಾಯಿಯ ಜ್ಯೂಸನ್ನು ಮಾಡಿ ಕುಡಿಬಹುದು. ಸ್ಯಾಂಡ್ವಿಚ್ ಜೊತೆನೂ ಸಹ ತಿನ್ಬೋದು, ಅಥವಾ ನಾನು ನಿಮಗೆ ಆವಾಗಲೇ ಹೇಳಿದ ಹಾಗೆ ಮೊಸರ ಜೊತೆ ಈ ಒಂದು ಮುಳ್ಳು ಸೌತೆಕಾಯಿಯನ್ನು ಹಾಕಿ ನಾವು ಸೇವನೆ ಮಾಡ್ಬೋದು. ಇದು ನಮ್ಮ ಆರೋಗ್ಯಕ್ಕೆ ಬಹಳಷ್ಟು ತಂಪನ್ನು ನೀಡುತ್ತೆ, ನಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ. ಈ ಮುಳ್ಳು ಸೌತೆಯನ್ನು ನಾವು ತಿನ್ನೋದಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳನ್ನು ನಾವು ಗಮನಿಸಲೇಬೇಕಾಗತ್ತೆ, ಕೆಲವೊಂದು ವಿಷಯಗಳ ಬಗ್ಗೆ ನಾವು ಎಚ್ಚರವನ್ನು ವಹಿಸಲೇಬೇಕಾಗತ್ತೆ. ಅದರಲ್ಲಿ ಮೊದಲನೇದಾಗಿ ನಾವು ತಾಜಾ ಮುಳ್ಳು ಸೌತೆಯನ್ನೇ ತಿನ್ನಬೇಕು. ಯಾವುದೇ ಒಂದು ತರಕಾರಿ ಪದಾರ್ಥಗಳಾಗಲಿ ನಾವು ಅದನ್ನು ಕಚ್ಚವಾಗಿ ಅಂದರೆ ಹಸಿಯಾಗಿ ತಿನ್ನೋದಕ್ಕಿಂತ ಮುಂಚೆ ಚೆನ್ನಾಗಿ ತೊಳೆಯಿರಿ. 2 ರಿಂದ 3 ಸಲ ಚೆನ್ನಾಗಿ ತೊಳೆದು ಆನಂತರ ತಿನ್ನಿ. ನೀವು ಕಟ್ ಮಾಡೋಕ್ಕಿಂತ ಮುಂಚೆನೇ ತೊಳೆದು ಆನಂತರ ಕಟ್ ಮಾಡಿ ತಿನ್ನಬಹುದು, ಏನೂ ಸಮಸ್ಯೆ ಇಲ್ಲ. ಇನ್ನು ರಾತ್ರಿ ಸಮಯದಲ್ಲಿ ಹೆಚ್ಚಾಗಿ ಈ ಮುಳ್ಳು ಸೌತೆಯನ್ನು ತಿನ್ನಲಿಕ್ಕೆ ಹೋಗಬೇಡಿ. ಇದಕ್ಕೊಂದು ಕಾರಣ ಇದೆ. ಇದು ಅತಿಯಾದಂತಹ ತಂಪಿನ ಅಂಶವನ್ನು ಹೊಂದಿರೋದ್ರಿಂದ ರಾತ್ರಿ ನಾವು ಊಟ ಮಾಡಿ ಮಲಗ್ತೀವಿ, ನಮ್ಮ ದೇಹಕ್ಕೆ ವಿಶ್ರಾಂತಿ ಸಿಗುತ್ತೆ. ಆ ಸಮಯದಲ್ಲಿ ಇದರಲ್ಲಿರುವಂತಹ ಅತಿಯಾದ ತಂಪಿನ ಅಂಶ ನಮ್ಮ ಆರೋಗ್ಯಕ್ಕೆ ಅಥವಾ ನಮ್ಮ ದೇಹಕ್ಕೆ ಶೀತವನ್ನು ತಂದೊಡ್ಡುವಂಥ ಸಾಧ್ಯತೆಗಳು ಇದೆ. ಹಾಗಾಗಿ ಆದಷ್ಟು ರಾತ್ರಿ ಸಮಯದಲ್ಲಿ ತಿನ್ನೋದನ್ನ ಕಡಿಮೆ ಮಾಡಿ. ಇದಿಷ್ಟು ಈ ಒಂದು ಸಣ್ಣದಾದಂತಹ ಮುಳ್ಳು ಸೌತೆಕಾಯಿಯ ಆರೋಗ್ಯ ಲಾಭಗಳಾಗಿತ್ತು. ಹಾಗೆ ಇದನ್ನು ನಾವು ಯಾವ ರೀತಿ ಸೇವನೆ ಮಾಡಬೇಕು ಅನ್ನೋ ಒಂದು ಮಾಹಿತಿಯಾಗಿತ್ತು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಮ ಒಂದು ಶೇರು ನಮಗೆ ಇದೇ ರೀತಿಯ ಹೆಚ್ಚಿನ ಯೂಸ್ಫುಲ್ ಆದಂತಹ ಮಾಹಿತಿನ ನಿಮ್ಮ ಮುಂದೆ ತರಲಿಕ್ಕೆ ಸ್ವಲ್ಪ ಎನರ್ಜಿ ಸಿಗುತ್ತೆ. ಎನಿವೆ ಸ್ನೇಹಿತರೆ, ನಾನು ನಿಮಗೆ ಮುಂದಿನ ಒಂದು ವಿಡಿಯೋ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ, ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು, ಬಾಯ್, ನಮಸ್ಕಾರ.